ಮನೆಯಲ್ಲಿ ಗಣೇಶನ ಮೂರ್ತಿ ಇಡುವಾಗ ಗಮನಿಸಬೇಕಾದ ವಿಷಯಗಳು. ಮನೆಯ ಮುಖ್ಯ ದ್ವಾರದಲ್ಲಿ ಗಣಪತಿ ಮೂರ್ತಿ ಇಡುವುದು ಉತ್ತಮ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಗಣೇಶನ ಮೂರ್ತಿಯನ್ನು ಇಡಬೇಕು. ಆತನನ್ನು ಪ್ರತಿನಿತ್ಯ ಪೂಜೆ ಮಾಡಬೇಕು. ಗಣೇಶ ಮೂರ್ತಿಯನ್ನು ಮನೆಯಲ್ಲಿ ಇಡುವುದರಿಂದ ಸಂಪತ್ತಿಗೆ ಕೊರತೆಯಾಗುವುದಿಲ್ಲ. ವಾಸ್ತುಶಾಸ್ತ್ರದಲ್ಲಿ ಸ್ಫಟಿಕವನ್ನು ಅತ್ಯುತ್ತಮ ಲೋಹವೆಂದು ಪರಿಗಣಿಸಲಾಗಿದೆ. ನಮ್ಮ ಮನೆಯಲ್ಲಿ ಸ್ಫಟಿಕ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಗಣೇಶನೊಂದಿಗೆ ಸ್ಫಟಿಕ ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಂಪತ್ತು ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ. ಇದಲ್ಲದೆ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಇರಿಸಿದಾಗ ಅದನ್ನು ಯಾವಾಗಲೂ ಕುಳಿತುಕೊಳ್ಳುವ ಭಂಗಿಯಲ್ಲಿ ಇರಬೇಕು. ಗಣೇಶನ ಮೂರ್ತಿಯನ್ನು ಮನೆಯ ಬಾಗಿಲ ಹೊರಗೆ ಇಡಬಾರದು. ನಿಂತಿರುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಬಯಸಿದರೆ ಅದನ್ನು ನಿಮ್ಮ ಕಚೇರಿಯಲ್ಲಿ ಇಡಬೇಕು. ಇದು ಉತ್ತಮ ಫಲ ನೀಡುತ್ತದೆ. ಗಣೇಶನ ವಿಗ್ರಹ ವಿವಿಧ ಬಣ್ಣಗಳಲ್ಲಿ ಲಭ್ಯವಿದೆ. ಶುಭ ಕಾರ್ಯಕ್ಕಾಗಿ ಮನೆಯಲ್ಲಿ ಕಂಚಿನ ಬಣ್ಣದ ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದು ಅಥವಾ ಬಿಳಿ ಬಣ್ಣದ ವಿಗ್ರಹವನ್ನು ಹೊಂದುವುದು ಕೂಡ ಶುಭ ಕಾರ್ಯಕ್ಕೆ ತುಂಬಾ ಒಳ್ಳೆಯದು. ಆದರೆ ಈ ಮೂರ್ತಿಯನ್ನು ಮನೆಯ ಬಾಗಿಲಲ್ಲಿ ಪ್ರತಿಷ್ಠಾಪಿಸಬಾರದು ಎಂಬುದು ನೆನಪಿರಲಿ. ಮನೆಯಲ್ಲಿ ಗಣೇಶನ ಮೂರ್ತಿಯನ್ನು ಎಲ್ಲಿ ಇಡಬೇಕು? ಅದೃಷ್ಟದ ಸ್ಥಳ ಯಾವುದು ಗೊತ್ತಾ? ನಿಮ್ಮ ಮನೆಯಲ್ಲಿ ಯಾವ ಸ್ಥಳದಲ್ಲಿ ಗಣೇಶನನ್ನು ಪೂಜಿಸಬಹುದು ಎಂಬುದನ್ನು ವಾಸ್ತು ಆಧಾರದ ಮೇಲೆ ತಿಳಿಯೋಣ. ಮನೆಯಲ್ಲಿ ಸಂಪತ್ತು, ಸಂತೋಷ ಮತ್ತು ಅದೃಷ್ಟವನ್ನು ಆಕರ್ಷಿಸಲು ಬಯಸಿದರೆ ಗಣೇಶನ ವಿಗ್ರಹವನ್ನು ಇರಿಸುವ ಸ್ಥಳ ಸರಿಯಾಗಿರಬೇಕು. ಗಣೇಶ ಚತುರ್ಥಿಯಂದು ಮನೆಗೆ ಗಣೇಶನ ಮೂರ್ತಿ ತರಲು ಬಯಸಿದರೆ ಬಿಳಿ ಗಣೇಶನ ವಿಗ್ರಹವನ್ನು ಮನೆಗೆ ತನ್ನಿ. ಬಿಳಿ ಗಣೇಶನನ್ನು ಶ್ವೇತ ಗಣಪತಿ ಎಂದು ಕರೆಯುತ್ತಾರೆ. ಮನೆಯಲ್ಲಿ ಬಿಳಿ ಗಣೇಶನ ವಿಗ್ರಹವನ್ನು ಇಟ್ಟುಕೊಳ್ಳುವುದು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಗಣೇಶನ ಮೂರ್ತಿಯನ್ನು ನಿಮ್ಮ ಮನೆಯ ಹೊರಗೆ ಪೂರ್ವಕ್ಕೆ ಮುಖ ಮಾಡಿ. ಗಣೇಶನ ಮೂರ್ತಿಯನ್ನು ಮನೆಯ ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಡುವುದರಿಂದ ಅದು ಸುಲಭವಾಗಿ ಗೋಚರಿಸುತ್ತದೆ. ಹೀಗೆ ಅದನ್ನು ಇಟ್ಟರೆ ನಿಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ. ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಗಣೇಶನ ವಿಗ್ರಹವನ್ನು ಇಡಬೇಡಿ. ಗಣೇಶನ ಮೂರ್ತಿಯನ್ನು ಶೌಚಾಲಯದ ಬಳಿ ಅಥವಾ ಸ್ನಾನದ ಗೋಡೆಯ ಬಳಿ ಇಡಬಾರದು. ಏಕೆಂದರೆ ಸ್ನಾನ ಗೃಹದಿಂದ ಹೊರಹೊಮ್ಮುವ ನಕಾರಾತ್ಮಕ ಶಕ್ತಿಗಳು ಪೂಜಾ ಕೋಣೆಯ ಸಕಾರಾತ್ಮಕ ಶಕ್ತಿಯ ವಾತಾವರಣದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು. ಗಣೇಶನ ಪ್ರತಿಮೆಯನ್ನು ಎಂದಿಗೂ ಮನೆಯಲ್ಲಿ ಮೆಟ್ಟಿಲುಗಳ ಕೆಳಗೆ ಇಡಬಾರದು. ಏಕೆಂದರೆ ಜನರು ಮೆಟ್ಟಿಲುಗಳ ಮೇಲೆ ನಡೆಯುತ್ತಾರೆ. ಜನರು ತಮ್ಮ ತಲೆಯ ಮೇಲೆ ಹೆಜ್ಜೆ ಹಾಕುವುದನ್ನು ಯಾರೂ ಇಷ್ಟಪಡುವುದಿಲ್ಲ. ಹೀಗೆ ನಡೆದಾಡುವ ಸ್ಥಳದ ಕೆಳಗೆ ದೇವರನ್ನು ಮನೆ ಅಥವಾ ದೇವರನ್ನು ಇಡುವುದು ಒಳ್ಳೆಯದಲ್ಲ. ಮಲಗುವ ಕೋಣೆಯಲ್ಲಿ ಗಣೇಶನ ವಿಗ್ರಹವನ್ನು ಇಡುವುದು ಒಳ್ಳೆಯದಲ್ಲ. ಆದರೆ ಬೇರೆ ದಾರಿ ಇಲ್ಲದಿದ್ದರೆ ಮೂರ್ತಿಗಳನ್ನು ಕೋಣೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಿ ಮತ್ತು ಮಲಗುವಾಗ ನಿಮ್ಮ ಕಾಲುಗಳನ್ನು ಅಲ್ಲಿ ಇರಿಸಿರುವ ವಿಗ್ರಹಗಳ ಕಡೆಗೆ ಚಾಚಬೇಡಿ. ಇನ್ನು ಮನೆಯಲ್ಲಿ ಯಾವ ರೀತಿಯ ಗಣೇಶ ಮೂರ್ತಿಗಳನ್ನು ಇಡಬಹುದು? ಮಾವು, ಶ್ರೀಗಂಧ ಮತ್ತು ಬೇವಿನ ಮರದಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅವುಗಳನ್ನು ಬಾಗಿಲಿನ ಮೇಲೆ ಇರಿಸುವುದರಿಂದ ಧನಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ. ನಿಮ್ಮ ಮನೆಯಲ್ಲಿ ಸ್ಫಟಿಕ ಗಣೇಶನಿರಿಸುವುದರಿಂದ ಎಲ್ಲಾ ವಾಸ್ತು ದೋಷಗಳು ದೂರವಾಗುತ್ತವೆ. ಸಾಮಾನ್ಯವಾಗಿ ಕ್ರಿಸ್ಟಲ್ ಗಣೇಶನ ವಿಗ್ರಹ ತುಂಬಾ ದುಬಾರಿಯಾಗಿರುತ್ತದೆ. ಈ ಗಣೇಶನ ವಿಗ್ರಹವನ್ನು ಮನೆಯಲ್ಲಿ ಇಡುವುದರಿಂದ ನಿಮ್ಮ ಜೀವನ ತಕ್ಷಣವೇ ಬದಲಾಗುತ್ತದೆ. ಅರಿಶಿನದಿಂದ ಮಾಡಿದ ಗಣೇಶನ ವಿಗ್ರಹ ಮನೆಯಲ್ಲಿ ಇರಿಸುವುದು ತುಂಬಾ ಒಳ್ಳೆಯದು. ವಾಸ್ತು ಪ್ರಕಾರ ಅರಿಶಿನದಿಂದ ಮಾಡಿದ ಗಣೇಶನ ಮೂರ್ತಿಯು ನಿಮ್ಮ ಜೀವನವನ್ನು ಜಗಳ ಮುಕ್ತಗೊಳಿಸುತ್ತದೆ. ನಿಮ್ಮ ಮನೆಯಲ್ಲಿ ಈ ಮೂರ್ತಿ ಇದ್ದರೆ ತುಂಬಾ ಶುಭ ಫಲ ನೀಡುತ್ತದೆ. ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ನೀವು ನಿಮ್ಮ ಸ್ವಂತ ಮನೆಯಲ್ಲಿ ಇಟ್ಟು ಪೂಜಿಸಬಹುದು. ಇಂತಹ ಮೂರ್ತಿಯನ್ನು ಪೂಜಿಸಿದರೆ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತದೆ. ಆದರೆ ಜಾಗರೂಕರಾಗಿರಿ. ವಿಗ್ರಹಗಳನ್ನು ತಯಾರಿಸುವಾಗ ಅಶುದ್ಧ ವಸ್ತುಗಳನ್ನು ಬಳಸಬೇಡಿ. ಜೊತೆಗೆ ಅದು ಒಡೆಯದಂತೆ ನೋಡಿಕೊಳ್ಳಿ. ಇಲ್ಲದಿದ್ದರೆ ಇದು ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.